ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ಮನೆಯೆಲ್ಲ ಸ್ವಚ್ಛಗೊಳಿಸಿ ಇವಾಗ ಏನಂತಂದರೆ ರಂಗೋಲಿನ ಹಾಕ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ವಿ. ಯಾಕೆ ಅಂತಂದರೆ ಇವತ್ತು ಜೂನ್ 12 ನಮಗೆ ಸ್ಪೆಷಲ್ ಡೇ. ಏನು ಸ್ಪೆಷಲ್ ಡೇ ಅಂತ ನಾನು ಈ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ಇವಾಗ ಏನಂತಂದರೆ ನಾನು ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ. ದೇವ್ರ ಫೋಟೋ ಎಲ್ಲ ತೊಳೆದು ಆಮೇಲೆ ಮೂರ್ತಿಗಳನ್ನೆಲ್ಲ ತೊಳೆದು ಇವುಗಳಿಗೆ ಏನಂತಂದರೆ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿ ಇವಾಗ ಹೂವನ್ನು ಏರಿಸ್ತಾ ಇದ್ದೀನಿ. ಎಲ್ಲ ದೇವರುಗಳಿಗೆ ಹೂವನ್ನು ಏರಿಸಿದ ನಂತರ ಇವಾಗ ದೀಪ ಕೂಡ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ಆಮೇಲೆ ಉದ್ದಿನ ಕಡ್ಡಿನೂ ಬೆಳಗ್ಗೆ ಧೂಪ ಕೂಡ ಹಚ್ತಾ ಇದ್ದೀನಿ. ಈ ರೀತಿಯಾಗಿ ಇವತ್ತು ಪೂಜೆಯನ್ನು ಮಾಡಿದೆ. ಪೂಜೆಯನ್ನು ಮಾಡಿದ ನಂತರ ಸ್ವಲ್ಪ ಪೂಜೆ ಎಲ್ಲ ಮುಗಿದ ನಂತರ ನಾವು ಇಲ್ಲಿ ಮಹಾದೇವ ಮಂದಿರಕ್ಕೆ ಬಂದಿದ್ವಿ. ಯಾಕೆಂದರೆ ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿದ್ವಿಲ್ಲ, ಅದಕ್ಕೆ ಇಲ್ಲಿ ಮಹಾದೇವ ಮಂದಿರಕ್ಕೆ ಬಂದು ಶಿವನ ದರ್ಶನವನ್ನು ಮಾಡಬೇಕಂತ ಇಲ್ಲಿ ಬಂದಿದ್ವಿ. ಶಿವನ ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ತೊಗೊಂಡು ಏನಂತಂದರೆ ಇವಾಗ ಮತ್ತೆ ಹೋಗಬೇಕು. ಏನಂತಂದರೆ ನಮ್ಮ ಮ್ಯಾರೇಜ್ ಆಗಿದ್ದು ಕೂಡ ಇದೇ ದೇವಸ್ಥಾನದಲ್ಲಿ. ಇಲ್ಲಿ ಮದುವೆಗಳು ಕೂಡ ನಡೀತವೆ. ಇದಕ್ಕೆ ತ್ರಿಲಿಂಗ ದೇವಸ್ಥಾನ ಕೂಡ ಅಂತಾರೆ. ಆಯಿತು, ಇವಾಗ ದರ್ಶನ ಆಯಿತು. ನಾವೇನಂತಂದರೆ ಇಲ್ಲಿ ಮತ್ತೆ ಸಮೀಪದಲ್ಲಿರುವಂಥ ಗಣಪತಿ ದೇವಸ್ಥಾನಕ್ಕೆ ಹೊರಟಿದ್ವಿ. ಇವಾಗ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ನೋಡಿ ಗಣಪತಿ ದೇವಸ್ಥಾನ ಇದೆ, ಅಷ್ಟೇ ಚಿಕ್ಕದಾಗಿದೆ. ಇಲ್ಲಿ ಏನಂತಂದರೆ ಗಣಪತಿಗೆ ನೂರಾರು ಹೆಸರುಗಳಿವೆ. ಲಂಬೋದರ, ವಿನಾಯಕ, ವಿಘ್ನ ವಿನಾಶಕ. ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಮೊದಲು ನಾವು ಏನಂತಂದರೆ ಗಣಪತಿಯ ಪೂಜೆಯನ್ನು ಮಾಡಿ ಆಮೇಲೆ ಮುಂದಿನ ಪೂಜೆಯನ್ನು ಮಾಡ್ತಿರ್ತಾರೆ. ಯಾಕಂತಂದರೆ ಗಣಪತಿಗೆ ವಿಘ್ನ ವಿನಾಶಕ ಅಂತ ಹೆಸರಿದೆ. ಎಲ್ಲ ವಿಘ್ನಗಳು ಮೊದಲು ದೂರವಾದ ನಂತರ ಎಲ್ಲ ಕಾರ್ಯಗಳು ಸರಾಗವಾಗಿ ನಡೀಲಂತ ವಿನಾಯಕನನ್ನು ಪೂಜೆ ಮಾಡ್ತಾರೆ. ಇವಾಗ ಏನಂತ ಗಣೇಶ ದರ್ಶನ ಮಾಡಿಕೊಂಡು ಇಲ್ಲೇ ಸಮೀಪದಲ್ಲಿರೋ ಸಾಯಿ ಮಂದಿರಕ್ಕೆ ಬಂದಿದ್ವಿ. ನೋಡಿ ಸಾಯಿಬಾಬಾನ ದರ್ಶನ ಕೂಡ ಮಾಡ್ಕೊಂಡ್ವಿ. ಇವತ್ತು ನಮ್ಮ ಸ್ಪೆಷಲ್ ಡೇ ಇರೋದ್ರಿಂದ ಇಲ್ಲೇ ಸಮೀಪದಲ್ಲಿರೋ ದೇವ್ರುಗಳಿಗೆ ಹೋಗಿ ಆಶೀರ್ವಾದವನ್ನು ಪಡ್ಕೋಬೇಕಂತೇಳಿ ನಾವು ಬಂದಿದ್ವಿ. ಇವಾಗ ಏನಂತಂದರೆ ಎಲ್ಲ ದೇವರುಗಳ ದರ್ಶನ ಕೂಡ ಚೆನ್ನಾಗಾಯಿತು. ಇವಾಗ ನಾವೇನಂತಂದರೆ ಮನೆಗೆ ಹೊರಟಿದ್ವಿ. ಇವತ್ತು ಏನು ಸ್ಪೆಷಲ್ ಡೇ ಅಂತ ನೋಡಿ ನಾನು ಹೇಳ್ತೀನಿ. ಇವಾಗ ಇದು ನಮ್ಮ ಮ್ಯಾರೇಜ್ ಫೋಟೋ. ಏನಂತಂದರೆ ಇವತ್ತು ಸ್ಪೆಷಲ್ ಡೇ ಜೂನ್ 12 ಅಂತಂದರೆ ನಮ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ನಾವೇನಂತಂದರೆ ಇಲ್ಲೇ ಸಮೀಪದಲ್ಲಿರೋ ಹೋಟೆಲ್ಗೆ ಸೆಲೆಬ್ರೇಷನ್ ಮಾಡಬೇಕಂತ ಬಂದಿದ್ವಿ. ಇವಾಗ ಏನಂತಂದರೆ ಹೋಟೆಲ್ದಲ್ಲಿದ್ದೀವಿ. ಇವನು ನನ್ನ ಮಗ. ಇಲ್ಲಿ ಕೇಕ್ ಕಟ್ ಮಾಡಬೇಕಂತ ಕೇಕನ್ನು ತೊಗೊಂಡು ಬಂದಿದ್ವಿ. ನೋಡಿ ನಮ್ಮ ಚಿನ್ನು ಕೇಕ್ ಮುಂದೆನೇ ಕೂತಿದ್ದಾನೆ. ಅವನಿಗೇನಂತಂದರೆ ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ. ನೋಡಿ ಇವಾಗ ಏನಂತಂದರೆ ನಾವು ಸೆಲೆಬ್ರೇಷನ್ ಮಾಡಬೇಕಂತ ಎಲ್ಲ ರೆಡಿಯಾಗಿ ಕೂತಿದ್ವಿ. ಹೋಟೆಲಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಇವಾಗ ಏನಂತಂದರೆ ನಾವು ಕೇಕ್ ಕಟ್ ಮಾಡಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ದೀವಿ. ಏನಂತಂದರೆ ತುಂಬ ಖುಷಿ ಆಯಿತು. ಅದೇ ರೀತಿಯಾಗಿ ಎಲ್ಲರೂ ಕೇಕನ್ನು ತಿಂದು ಸೆಲೆಬ್ರೇಷನ್ ಮುಗೀತು. ಇವಾಗ ಏನಂತಂದರೆ ಡಿನ್ನರ್ ಕೂಡ ಇಲ್ಲೇ ಮಾಡ್ಕೊಂಡು ಹೋಗ್ಬೇಕಂತ ಆರ್ಡರ್ ಮಾಡಿದ್ವಿ. ಮೊದಲಿಗೆ ಸ್ಟಾರ್ಟರ್ ಅಂತ ಮಸಾಲೆ ಪಾಪಡು ಹಾಗೆ ಪ್ಲೇನ್ ಪಾಪಡನ್ನು ತೊಗೊಂಡಿದ್ವಿ. ಮತ್ತು ಕಾಜು ಪನ್ನೀರ್ ಮಸಾಲ, ಆಮೇಲೆ ಮರಾಠ ವೆಜ್ ಮಸಾಲ, ತಂದೂರಿ ರೊಟ್ಟಿ, ಮೊಸರನ್ನ, ಜೀರಾ ರೈಸು. ಇದು ಇವತ್ತಿನ ಡಿನ್ನರ್ ಆಯಿತು. ಓಕೆ ಫ್ರೆಂಡ್ಸ್, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.